ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣೋ ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ ಕಾಲ ಕ್ಷಣಿಕ ಕಣೋ. ಕನ್ನಡ ಚಿತ್ರರಂಗದ ಶ್ರೇಷ್ಠಾತಿ ಶ್ರೇಷ್ಠ ಕಲಾವಿದರ ದುರಂತ ಅಂತ್ಯದ ಬಗ್ಗೆ ಪರಿಚಯಿಸೋ ಕಾರ್ಯಕ್ರಮ ಬಣ್ಣ ಮಾಸಿದ ಮೇಲೆ. ಕಿರುತೆರೆಯಲ್ಲೇ ಒಂದು ವಿಭಿನ್ನವಾದ ಈ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಯಲ್ಲಿ ಒಬ್ಬ ಕಷ್ಟಜೀವಿಯನ್ನ ಪರಿಚಯಿಸ್ತಾ ಇದ್ದೀವಿ. ಚಿತ್ರರಂಗಕ್ಕಾಗಿ 50 ವರ್ಷ ದುಡಿದ 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿರೋ, ಎಲ್ಲಕ್ಕಿಂತ ಹೆಚ್ಚಾಗಿ 60ರ ದಶಕದಲ್ಲಿ ಚಿತ್ರರಂಗವನ್ನೇ ಆಳಿದ ಹಿರಿಯ ನಟಿ ಬಗ್ಗೆ ಹೇಳ್ತೀವಿ. ಯಾರಪ್ಪ ಅವರು ಅಂತ ಯೋಚಿಸ್ತಾ ಇದ್ದೀರಾ? ಅವರೇ ಡಾಕ್ಟರ್ ಲೀಲಾವತಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಕಂಡೋರ್ಯಾರೋ ಮಾನವ, ಓ ವಿಧಿಯಾಟ ಕಂಡೋರ್ಯಾರೋ ಮಾನವ. ಕನ್ನಡ ಚಿತ್ರರಂಗದ ಅಮ್ಮ ಅಂದ್ರೆ ತಪ್ಪಿಲ್ಲ. ನೋವು, ಕಷ್ಟ, ಅವಮಾನ ಎದುರಾದ್ರೂ ಜಗ್ಗದೆ ಬಗ್ಗದೆ ಬದುಕಿ ಬಾಳಿದ ಹಿರಿ ಜೀವ ಅಂದ್ರೂ ತಪ್ಪಿಲ್ಲ. ಯಾಕಂದ್ರೆ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ನೋವು ಅನುಭವಿಸಿ ಬದುಕಿ ಬಾಳಿದ ಧೈರ್ಯಶಾಲಿ ಲೀಲಾವತಿ. ಇವತ್ತು ನಿಮ್ಮೊಂದಿಗೆ 75 ವರ್ಷದ ಈ ಹಿರಿಜೀವ ಇದ್ರೂ ಬಣ್ಣದ ಬದುಕಿನಿಂದ ಬಹುದೂರ ಸಾಗಿದ್ದಾರೆ. ಅದರ ಕಥೆ ವ್ಯಥೆ ತಿಳಿದುಕೊಳ್ಳೋ ಮುನ್ನ ಬಣ್ಣದ ಬದುಕಿನ ಬಗ್ಗೆ ಒಂದು ಚಿತ್ರಣ. ಸಿರಿ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ ಪ್ರಿಯ ಮೆಲ್ಲು ಸಿರಿ ಸವಿಗಾನ ಎದೆ ಜಲ್ಲೆನೆ ಹೂವಿನ ಬಾಣ ಕನಸಾಗಿ ಕಾಡುವುದೇಕೆ ಮನದಾಸೆ ದೂಡಿದ ಬಯಕೆ ಕನಸಾಗಿ ಕಾಡುವುದೇಕೆ ಮಧುಮಂಚಕೆ ವಿಧಿ ಹಂಚಿಕೆ ಅದಕ್ಕೇಕೆ ಅಂಜಿಕೆ ಸೆಂಕೆ. ಈಕೆ ಕನ್ನಡ ಚಿತ್ರರಂಗದ ಲೀಲಾವತಮ್ಮ, ಎಲ್ಲರಿಗೂ ಚಿರಪರಿಚಿತವಾಗಿರುವ ಅಮ್ಮ. ಬೆಳಕು ಮುಂಜಾನೆ ನಮಗೆ ಬೆಳಕು ನೀನೆ ಜಗದ ಬೆಳಕು ಮುಂಜಾನೆ ನಮಗೆ ಬೆಳಕು ನೀನೆ. ಹೌದು, ಕನ್ನಡ ಚಿತ್ರರಂಗದಲ್ಲೇ ಅತ್ಯಂತ ಚಿರಪರಿಚಿತವಾಗಿರುವ ನಟಿ ಎಂದರೆ ಅದು ಲೀಲಾವತಿ. ಬದುಕಿನುದ್ದಕ್ಕೂ ಸಾಕಷ್ಟು ನೋವು, ಕಷ್ಟ, ಅವಮಾನ ಎದುರಾದ್ರೂ ಕೂಡ ಜಗ್ಗದೆ ಬಗ್ಗದೆ ಚಿತ್ರರಂಗದಲ್ಲಿ 50 ವರ್ಷಗಳನ್ನ ಪೂರೈಸಿದ್ದ ಧೈರ್ಯಶಾಲಿ. ಹೀಗಾಗಿಯೇ ಕನ್ನಡ ಚಿತ್ರರಂಗದಲ್ಲಿ ಈಕೆ ಲೀಲಾವತಮ್ಮ ಎಂದೇ ಹೆಸರುವಾಸಿ. ಸುಮ್ಮನೆ ಹಾಗಂತೆ ಕಣೋ, ಬಾರೋ ಬಾರೋ ಬರಲ್ಲ ಅಂತೆ. ರಾಮಾಚಾರಿ, ನಿನ್ ಮೇಲಿನ ಪ್ರೀತಿಯಿಂದ ಹಾಗಂತೆ ಕಣೋ. ನೀವು ಪ್ರೀತಿ ತೋರ್ಸೋದು ಬೇಡ, ನಾನು ನಿಮ್ಮ ಮನೆ ಕಾಲಿಡೋದು ಬೇಡ. ಏನಂದೆ? ನಾನು ನಿನ್ ಮನೆ ಕಾಲಿಡಲ್ಲ ಅಂದೆ. ಇದೇ ಹಠನಾ? ಸಾರಸ್ಯ? ಹೋಗೋ ಹೋಗೋ. ಲೀಲಾವತಿ ಮೂಲ ಹೆಸರು ಲೀಲಾ ಕಿರಣ್. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ಮೂಲದ ಈ ನಟಿಗೆ ಚಿತ್ರರಂಗದ ಹಾದಿ ಹೂವಿನ ಹಾಸಿಗೆ ಆಗಿರಲಿಲ್ಲ. ಬದುಕು ಸಾಗಿಸಲು ಮೈಸೂರಿನ ಕಡೆ ಮುಖ ಮಾಡಿದ್ದ ಈ ಶ್ರೇಷ್ಠ ನಟಿಯದ್ದು ಅತ್ಯಂತ ಕಷ್ಟಪೂರ್ಣ ಜೀವನ. ಹೊಟ್ಟೆ ಹೊರೆಯಲು ಪಾತ್ರೆ ತೊಳೆದು ಜೀವನ ಸಾಗಿಸಿದ್ದು ಉಂಟು. ಇಷ್ಟೊಂದು ಪಾತ್ರೆಗಳು ಹಾಕೊಂಡು ಬೆಳಗ್ತಾ ಇದೆಯಲ್ಲ, ಏನಾಗ್ಬೇಕು ನಿನ್ ಕೈ? ನೋಡು, ನೀನ್ ಸುಮ್ಕೆ ಕೂತ್ಕೋ, ನಾನ್ ಬೆಳಗ್ತೀನಿ. ಅಯ್ಯೋ ನೋಡಪ್ಪ, ನಾನ್ ಈ ಮನೆ ಕೆಲ್ಸದವಳು. ಈ ಕೆಲಸ ನಾನ್ ಮಾಡದೆ ಯಜಮಾನ್ರ ಕೈಲಿ ಮಾಡ್ಸೋಕಾಗುತ್ತಾ?
ಏನಂದೆ ಅಜ್ಜಿ? ನೀನು ಮನೆ ಕೆಲ್ಸದೋಳ? ಯಾರಂದಿದ್ದಜ್ಜಮ್ಮ? ನಾನ್ ಯಾವತ್ತಾದ್ರೂ ನಿನ್ನ ಹಾಗೆ ನೋಡ್ಕೊಂಡಿದ್ದೀನ? ನನ್ನ ಸ್ವಂತ ಅಜ್ಜಿ ಅನ್ಕೊಂಡಿದ್ದೀನಿ. ಬಾಲ್ಯದಲ್ಲಿ ನನಗೆ ಡ್ರಾಮಾ, ಅಭಿನಯ, ಈ ಬಣ್ಣ ಹಾಕೊಂಡು ಕುಣಿಯೋರನ್ನ ಕಂಡಾಗ ತುಂಬಾ ಖುಷಿ, ಭಾರಿ ಇಷ್ಟ ನನಗೆ. ಬಹುಶಃ ಭಾಳ ಮಕ್ಕಳ ಗುಣ ತಾವು ನಡ್ಕೊಳ್ಳೋ ರೀತಿಗಳಲ್ಲಿ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಬಹುಶಃ ನನಗೂ ಅದೇ ಇರ್ಬೋದು. ಆ ಥರ ಆಸೆ ಇತ್ತು. ನಾನು ಎಲ್ಲಿಯಾದರೂ ಕ್ರಿಸ್ಮಸ್ನವ್ರು ಕುಣಿತಾ ಹೋದರೆ ಅವ್ರ ಹಿಂದೆ ಹೋಗ್ತಾಯಿದ್ದೆ. ಯಾರಾದರೂ ಮಾರಣಿಮೆ ವೇಷ ಹಾಕ್ಕೊಂಡು, ಹುಲಿ ವೇಷ ಹಾಕ್ಕೊಂಡು ಹೋಗ್ತಾಯಿದ್ರೆ ಅವ್ರ ಹಿಂದೆನೇ ಹೋಗ್ತಾಯಿದ್ದೆ, ಅದನ್ನು ನೋಡ್ತಾ ಹೋಗ್ತಾಯಿದ್ದೆ. ಹಾಗೆ ಆ ಆಸೆ ಬೆಳೆದು 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 ಎಲ್ಲಿವರೆಗೆ ನಿಂತು ಅಂತಂದರೆ, ನಾನು ಸ್ವಲ್ಪ ಒಂದು 14-15 ವರ್ಷದ ಸಮಯಕ್ಕೆ ಊಟಕ್ಕೆ ತೊಂದರೆ ಆಗುವಂಥ ಪರಿಸ್ಥಿತಿ ಇದ್ದಾಗ ನಮ್ಮ ಮನೆ ಮುಂದೆ ಒಂದು ಟೆಂಟ್ ಪಿಕ್ಚರ್ ನಡೀತಾ ಇತ್ತು. ನಮ್ಮ ಹಾಗೆ ಇದ್ದವರು ಸಿನಿಮಾ ರಂಗದಲ್ಲಿ ಸೇರಿ ಅಷ್ಟು ಹಣ ಸಂಪಾದನೆ ಮಾಡಿ ಅಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರೆ ಅಲ್ಲಿ. ಹಾಗಾದರೆ ಸಿನಿಮಾ ರಂಗದಲ್ಲಿ ಸೇರಿದ್ರೆ ಜಾಸ್ತಿ ಹಣ ಬರುತ್ತೆ, ಚೆನ್ನಾಗಿ ಬಾಳ್ಬೋದಾ ಅಂತಂದ್ಬಿಟ್ಟು ನನಗೆ ಒಂದು ಆಸೆ ನನ್ನಲ್ಲಿ ಹುಟ್ಟುಬಿಡ್ತು. ಯಾಕಂದರೆ ಹುಟ್ಟೋದಕ್ಕೆ ಕಾರಣ ನನ್ನಲ್ಲಿರುವ ಹಸಿವು, ನನ್ನಲ್ಲಿರುವ ಬಡತನ, ನನಗೆ ಅದರ ಮೇಲೆ ಮನಸ್ಸೋಗಿದ್ದು ತಪ್ಪಲ್ಲ ಅನಿಸ್ಬಿಡ್ತು. 19ನೇ ವರ್ಷಕ್ಕೇನೆ ನಾಗಕನ್ನಿಕಾ ಅನ್ನೋ ಚಿತ್ರದಲ್ಲಿ ಸಣ್ಣದೊಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಲೀಲಾವತಿ ಆಗಿನ ಕಾಲದ ಅಪ್ಸರೆ. ಮೊದಲ ಚಿತ್ರ ಮಾಂಗಲ್ಯ ಯೋಗಕ್ಕೆ ಆಯ್ಕೆಯಾದ ಇವರ ಸಂಭಾವನೆ ಕೇವಲ 10 ರೂಪಾಯಿ. ಮುಂದೆ ರಾಜ್ ಅಭಿನಯದ ರಣಧೀರ ಕಂಠೀರವಾದಲ್ಲಿ 1500 ರೂಪಾಯಿ ಪಡೆಯುವವರೆಗೂ ಅವರು ಪಟ್ಟ ಬವಣೆ ಅಷ್ಟಿಷ್ಟಲ್ಲ. ಬಂಗಾರದೊಡವೆ ಬೇಕೆ ನೀರೇ, ಬಂಗಾರದೊಡವೆ ಬೇಕೆ ನೀರೇ, ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ, ಅಂಗನೆ ನಿನ್ನಂಗ ಸಿಂಗಾರ ಕೊಪ್ಪುವ, ಬಂಗಾರದೊಡವೆ ಬೇಕೆ ನೀರೇ, ಬಂಗಾರದೊಡವೆ ಬೇಕೆ. ಲೀಲಾವತಿಯವರು ಅಂತ ಹೇಳ್ಬಿಟ್ಟು ಲೀಲಾವತಿ ಅವರೇ ಅಂತ ಹೇಳ್ತಾ ಇರಲಿಲ್ಲ ನನಗೆ. ಕಲ್ತ್ಕೊಳ್ಬೇಕು ಲೀಲಾ, ಹ್ಞೂ ಅಂತ ಹೇಳ್ಬಿಟ್ಟು ಹೇಳೋದು. ನನಗೆ ಸಂಬಳ 10 ರೂಪಾಯಿ ತಿಂಗಳಿಗೆ. ಅಷ್ಟರಲ್ಲಿ ನಮ್ಮದು ಎಕ್ಸ್ಟ್ರಾ ಖರ್ಚು ಏನಾದರೂ ಇದ್ದರೆ ಬಟ್ಟೆ ಬರೆ ತಗೊಂಡು 10 ರೂಪಾಯಿಗೆಲ್ಲ ಸೀರೆ ಸಿಗ್ತಾಯಿತ್ತು ಅವಾಗ. ಅಷ್ಟು ಕಮ್ಮಿಲಿ ಎಲ್ಲ ಆಗ್ತಿತ್ತು. ರಾಜ್ ಲೀಲಾವತಿ ಯಶಸ್ವಿ ಜೋಡಿ. ಎಲ್ಲ ಭಾಷೆಗಳಲ್ಲೂ ಈಕೆ ಮೋಡಿ. ಮೂಡಿ ಚಂದಿರ ನಿನಗಾಗಿ, ಕೂಡಿ ತಂಬೆಲರೆನಗಾಗಿ, ಮೂಡಿ ಚಂದಿರ ನಿನಗಾಗಿ, ಕೂಡಿ ತಂಬೆಲರೆನಗಾಗಿ, ನೋಡು ಪ್ರಿಯತಮೆ ಹಾಲು ಹುಣ್ಣಿಮೆ ತಂದ ನಮಗಾಗಿ, ಸ್ವಾಭಿಮಾನದ ನಲ್ಲೆ. ಮೊದಲ ಬಾರಿಗೆ ರಣಧೀರ ಕಂಠೀರವ ಚಿತ್ರದಲ್ಲಿ ಡಾಕ್ಟರ್ ರಾಜ್ ಜೊತೆ ನಾಯಕಿಯಾಗಿ ಅಭಿನಯಿಸಿದ್ದ ಲೀಲಾವತಿ ಆ ನಂತರ ಹಿಂತಿರುಗಿ ನೋಡಿದ್ದೇ ಇಲ್ಲ. ರಾಣಿ ಹೊನ್ನಮ್ಮ, ಸಂತ ತುಕಾರಾಂ, ಕಣ್ತೆರೆದು ನೋಡು, ಕೈವಾರ ಮಹಾತ್ಮೆ, ಗಾಳಿ ಗೋಪುರ, ಕನ್ಯಾರತ್ನ, ಕುಲವಧು, ವೀರಕೇಸರಿ, ಮನಮೆಚ್ಚಿದ ಮಡದಿ ಸೇರಿದಂತೆ 30ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಾಯಕ ನಟರಿಗೆ ದೊರೆಯುತ್ತಿದ್ದ 2ರಷ್ಟು ಸಂಭಾವನೆ ಪಡೆಯುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದು ವಿಶೇಷ. ಕನ್ನಡ ಚಿತ್ರರಂಗ ಕಂಡಂಥ ಅತ್ಯಂತ ಚೆಲುವೆ ಅಂತ ಹೇಳ್ಬೋದು, ಗ್ಲಾಮರಸ್ ಅಂತ ಹೇಳ್ಬೋದು, ಅಂಥ ಒಂದು ಅತ್ಯಂತ ಸುಂದರವಾದ ನಟಿಯಾಗಿದ್ದರು ಲೀಲಾವತಿಯವರು. ಒಂದು ಸಿನಿಮಾ ವ್ಯಾಪಾರ ಆಗಬೇಕು ಅಂದರೆ ರಾಜ್ಕುಮಾರ್ ಲೀಲಾವತಿಯವರು ಇರಬೇಕು. ಕನ್ನಡ ಚಿತ್ರರಂಗ ಕಂಡಂಥ ಅತ್ಯಂತ ಯಶಸ್ವಿ ಪೇರ್, ಕೆಮಿಸ್ಟ್ರಿ ಅಂತ ನಾವೇನು ಹೇಳ್ತೀವಿ, ಅದು ರಾಜ್ಕುಮಾರ್ ಲೀಲಾವತಿಯವರಲ್ಲಿ ಆ ಕಾಲದಲ್ಲಿ ಅತ್ಯಂತ ಯಶಸ್ವಿ ಆಗಿತ್ತು. ಲೀಲಾವತಿಯವರು ಕಷ್ಟ ಕಾಲದಿಂದ ಸಿನಿಮಾಗಳನ್ನು ಮಾಡಿಕೊಂಡು ಬಂದರು. ಚಿತ್ರರಂಗದಲ್ಲಿ 50 ಸಂವತ್ಸರಗಳನ್ನ ಸವೆಸಿರುವ ಈ ಹಿರಿಯ ನಟಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂನಲ್ಲಿ 600ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕನ್ನಡವೊಂದರಲ್ಲೇ 300 ಚಿತ್ರಗಳಲ್ಲಿ ನಟಿಸಿದ್ದಾರೆ. ತಮಿಳಿನಲ್ಲಿ ಎಂ.ಜಿ. ರಾಮಚಂದ್ರನ್, ಶಿವಾಜಿ ಗಣೇಶನ್, ರಜನಿಕಾಂತ್, ಕಮಲ್ ಹಾಸನ್, ತೆಲುಗಿನಲ್ಲಿ ಎನ್.ಟಿ. ರಾಮರಾವ್, ಚಿರಂಜೀವಿ, ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್, ವಿಷ್ಣುವರ್ಧನ್, ಅನಂತ್ನಾಗ್, ಶಂಕರ್ ನಾಗ್, ರವಿಚಂದ್ರನ್ ಜೊತೆ ಅಭಿನಯಿಸಿರೋ ಏಕೈಕ ತಾರೆಯಾಗಿದ್ದಾರೆ.
ನಿನ್ ಲವರ್ ಅನ್ನಿಸ್ಕೊಳ್ಳೋ ಹುಡುಗ ಹೇಗಿರ್ಬೇಕು ಅಂತ ನೀನ್ ಆಸೆ ಪಡ್ತೀಯಾ? ಇದೆಂತ ಪ್ರಶ್ನೆನಯ್ಯ? ಪ್ರಶ್ನೆ ಹಾಕ್ಬೇಡ, ಓನ್ಲಿ ಉತ್ತರ. ಒಂದು ಹೆಣ್ಣು ಇನ್ನೇನ್ ಆಸೆ ಪಡ್ತಾಳೆ? ಹೆಂಡತಿನ ಮನಸಾರ ಪ್ರೀತಿ ಮಾಡಿ ಹೊಟ್ಟೆ ಬಟ್ಟೆಗೆ ದುಡ್ಡು ಹಾಕೋ ಗಂಡ ಸಿಗ್ಲಪ್ಪ ಅಂತ ಆಸೆ ಪಡ್ತಾಳೆ. ಅಷ್ಟೇನಾ? ನೀನು ಭಾರತ ದೇಶದ ನಾರಿ ತರ ಮಾತಾಡ್ಬೇಡ. ನಿನ್ ಲವರ್ ಸುಂದರವಾಗಿರ್ಬೇಕು ಅಂತ ಅನ್ಸೋದಿಲ್ವಾ? ಪ್ರತಿಯೊಂದು ಹೆಣ್ಣಿಗೂ ಆಸೆ ಇರುತ್ತೆ ಕಣಯ್ಯ. ಆರೋಗ್ಯವಾಗಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಅನ್ಸೋದಿಲ್ವಾ? ಅಬ್ಬಬ್ಬಾ, ಅವನ್ ಒಪ್ಕೊಂಡ್ರೆ ಅಬ್ಬಬ್ಬಾ ಅನ್ನೋ ಹಾಗಿರ್ಬೇಕು ಅಂತ ಅನ್ಸೋದಿಲ್ವಾ? ಅವನು ಒಳ್ಳೆ ವಿದ್ಯಾವಂತನಾಗಿರ್ಬೇಕು, ಒಳ್ಳೆ ಹೃದಯ ಇರಬೇಕು, ಡಾನ್ಸ್ ಗೊತ್ತಿರ್ಬೇಕು, ಸಂಗೀತ ಗೊತ್ತಿರ್ಬೇಕು, ಅವೆಲ್ಲ ಅನ್ಸೋದಿಲ್ವಾ? ಹೌದು ಅನ್ಸುತ್ತೆ. ಅದಕ್ಕೇನೀಗ? ಅದೆಲ್ಲ ನನ್ನ ಹತ್ರ ಇಲ್ವಾ? ಆ ನನ್ ಲವ್ ಮಾಡೋದಕ್ಕೇನು? ರವಿ, ನಾನ್ ನಿನಗೆಲ್ಲ ಹೇಳಿದ್ದು ಶಾರದಮ್ಮ, ನಾನ್ ನನ್ನ ಲವರ್ಗೆ ಹೇಳಿದ್ದು. ಡಾಕ್ಟರೇಟ್ ಪಡೆದ ಏಕೈಕ ನಟಿ, ಅಭಿನಯದಲ್ಲಿ ಈಕೆಗಿಲ್ಲ ಸರಿಸಾಟಿ. ಒಂದ್ ಕತ್ತೆ ತಂದು ನಿಲ್ಲಿಸಿ ಕಟ್ಟು ತಾಳಿನ ಅಂತಂದ್ರೆ ಕಟ್ಬೇಕು, ಕಟ್ತಾನೆ. ನಾನು ಅವರ ಅಮ್ಮ ಕಣ್ರಿ. ಒಂದು ಕುದುರೆ ತಂದು ನಿಲ್ಲಿಸ್ತೇನೆ, ಕಟ್ಟೋ ತಾಳಿ ಅಂತ ಹೇಳ್ತಾನೆ, ಕಟ್ತಾನೆ. ಸರಿ, ನನ್ನಿಷ್ಟಕ್ಕೊಂದು ಕತ್ತೆ, ನಿನ್ನಿಷ್ಟಕ್ಕೊಂದು ಕುದುರೆ, ಅವನಿಷ್ಟಕ್ಕೊಂದು ಕರಡಿ, ಕಟ್ಲಿ ಬಿಡು. 200 ಚಿತ್ರಗಳ ಮೇಲೆ ಮಾಡಿದಾಗ ಎಲ್ಲ ಲ್ಯಾಂಗ್ವೇಜಸ್ ಮಾಡಿದ್ದಾರೆ. ಬಿಕಾಸ್ ಶಿ ವಾಸ್ ವೆರಿ ಗ್ಲಾಮರಸ್ ಆಲ್ಸೋ. ನಾಟ್ ಓನ್ಲಿ ಶಿ ವಾಸ್ ಹೈಲಿ ಟ್ಯಾಲೆಂಟೆಡ್, ಶಿ ವಾಸ್ ವೆರಿ ಗ್ಲಾಮರಸ್ ಆಲ್ಸೋ. ಇವಾಗ ಕೆಲವು ಆರ್ಟಿಸ್ಟ್ಗಳು ಕೆಲವು ಕ್ಷೇತ್ರಕ್ಕೆ ತಮ್ಮನ್ನು ಸೀಮಿತವಾಗಿ ಇಟ್ಕೋತಾರೆ. ಹಾಗೆ ಇವರು ಭಾಳ ಲೈಕ್ ಮಾಡಿದ್ದು ಕನ್ನಡವನ್ನು. ಯಾಕೆಂದರೆ ಕನ್ನಡದಲ್ಲೇ ಹುಟ್ಟಿ ಬೆಳೆದಿದ್ದು ಸಾಕಿದ್ದು ಕನ್ನಡ. ಅದರಿಂದ ಕನ್ನಡ ಭಾಷೆಯನ್ನು ಬಿಟ್ಟಿದ್ದಾರೆ. ಕನ್ನಡ ಜನಗಳು ಅಪಾರವಾದ ಪ್ರೀತಿಯನ್ನು ತೋರಿಸಿದ್ದಾರೆ. ಆ ಪ್ರೀತಿಯನ್ನು ಹೇಗೆ ಬಿಟ್ಟರೆ ಮಾಡ್ತಾರೆ ಅವರು? ಆಗಲ್ಲ. ಅಭಿನಯದಲ್ಲಿನ ತಲ್ಲೀನತೆ, ಪಾತ್ರಗಳಲ್ಲಿನ ಜೀವಂತಿಕೆಯಿಂದಾಗಿ ಯಶಸ್ಸಿನ ಉತ್ತುಂಗ ಶಿಖರಕ್ಕೆ ತಲುಪಿದ್ದ ಲೀಲಾವತಿಗೆ ಸಿಕ್ಕ ಪ್ರಶಸ್ತಿ ಪುರಸ್ಕಾರಗಳು ಕಡಿಮೆ ಏನಿಲ್ಲ. ಕನ್ನಡದಲ್ಲೇ ಡಾಕ್ಟರೇಟ್ ಪಡೆದ ಏಕೈಕ ನಟಿ ಅಂದ್ರೆ ಅದು ಲೀಲಮ್ಮ ಮಾತ್ರ. 2008ರಲ್ಲಿ ತುಮಕೂರು ವಿವಿ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿದ್ರೆ 1999ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಕೂಡ ಸಿಕ್ತು. ಅಲ್ಲದೆ ಜೀವಮಾನ ಸಾಧನೆಗೆ ಫಿಲ್ಮ್ ಫೇರ್ ಜೊತೆಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಮುಡಿಗೇರಿವೆ. ತೆಲುಗು ತಮಿಳಲ್ಲಿ ಇತ್ತು ಅವರಿಗೆ. ನಾನು ಕೂಡ ಒಂದೆರಡು ಪಿಕ್ಚರ್ಗಳು ನೋಡಿದ್ದೀನಿ. ಶ್ರೀಧರ್ ಅವ್ರ ಪಿಕ್ಚರ್ಗಳಲ್ಲಿ ಆಕೆ ಪಾತ್ರ ಮಾಡಿದ್ರು. ಅಗೋಚರ ನನಗೆ ತಕ್ಷಣ ಜ್ಞಾಪಕ ಬರಲ್ಲ ಹೆಸರು. ಮಾಡ್ಯಾರ ಮಸ್ತಾಗಿ ಸಿನಿಮಾಗಳಲ್ಲಿ ಲೀಲಾವತಿಯವರು ಮಾಡಿದ್ದಾರೆ. ಬಟ್ ಎಲ್ಲೋ ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿ ನಾಯಕಿ ನಟಿ, ಅತ್ಯಂತ ಫೇಮಸ್ ಬಲು ಚೆಂದಾಗಿ ಪಾತ್ರ ಮಾಡ್ತಾ ಇದ್ದ ನಾಯಕಿ ನಟಿ ಅವರು. ಬಟ್ ಒತ್ತು ಏನು ಹೇಳೋದು ಅಂದರೆ ಆ ಪೇರು ಭಾಳ ಚೆನ್ನಾಗಿತ್ತು ಆ ಕಾಲದಲ್ಲಿ. ದಟ್ ವಾಸ್ ದಿ ಹೈಯೆಸ್ಟ್ ಕೆಮಿಸ್ಟ್ರಿ ಅಂತ ನಾವೇನು ಹೇಳ್ತೀವಿ, ಅವರಿಬ್ಬರಿಗೂ ಅಷ್ಟು ಚೆನ್ನಾಗಿತ್ತು. ವಿರಹಾಗ್ನಿ ನಿನ್ನೆದೆ ಸುಡಲು ಬೆಳದಿಂಗಳಾಯಿತು ಬಿಸಿಲು, ವಿರಹಾಗ್ನಿ ನಿನ್ನೆದೆ ಸುಡಲು ಬೆಳದಿಂಗಳಾಯಿತು ಬಿಸಿಲು. ಹೋರಾಡಿದೆ ಹಾರಾಡಿದೆ ಹಾರೈಸಿ ಪ್ರೇಮದ ಹೊನಲು, ಮೆಲ್ಲುಸಿರಿ ಸವಿಗಾನ ಎದೆ ಛಲ್ಲೆನೆ ಹೂವಿನ ಬಾಣ. ಒಂದ್ ಕಾಲದಲ್ಲಿ ಚಿತ್ರರಂಗದ ಬಹು ಬೇಡಿಕೆಯ ನಟಿ, ಆದ್ರೆ ಕೇವಲ 32 ವರ್ಷಕ್ಕೇನೆ ತಾಯಿ ಪೋಷಕ ಪಾತ್ರಗಳಿಗೆ ಸೀಮಿತವಾದ ದುರ್ದೈವಿ. ಕರಿಯರ್ ಹಾಳಾಗತ್ತೆ ಅಂತ ಗೊತ್ತಿದ್ರೂ ಲೀಲಮ್ಮ ಇದನ್ನ ಒಪ್ಕೊಳ್ಳೋಕೆ ಕಾರಣ ಏನು ಅನ್ನೋ ದುರಂತ ಕಥೆಯನ್ನ ಒಂದು ಸ್ಮಾಲ್ ಬ್ರೇಕ್ನ ನಂತರ ಹೇಳ್ತೀವಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಕಂಡೋರ್ಯಾರೋ ಮಾನವ, ಓ ವಿಧಿಯಾಟ ಕಂಡೋರ್ಯಾರೋ ಮಾನವ. ಬಹುಶಃ ಲೀಲಮ್ಮ ಅವರಷ್ಟು ನೋವು ಅವಮಾನ ಉಂಡವರು ಕನ್ನಡ ಚಿತ್ರರಂಗದಲ್ಲಿ ಬೇರೊಬ್ರಿಲ್ಲ ಅಂತ ಅನ್ಸತ್ತೆ. ನಮ್ದವರು ಕೈಕೊಟ್ಟಾಗ ಬದುಕೇ ಮುಗೀತು ಅಂತ ಈ ಹಿರಿ ಜೀವ ಸಾವಿಗೆ ಶರಣಾಗ್ಲಿಲ್ಲ. ಬದಲಿಗೆ ಕಷ್ಟ ಕಾರ್ಪಣ್ಯದಲ್ಲೇ ಜೀವನ ಕಂಡುಕೊಂಡ ಧೈರ್ಯಶಾಲಿ, ಬಾಳ ಬಂಡಿ ಸಾಗಿಸೋದಕ್ಕೆ ಕನಸು ಆಸೆಯನ್ನೇ ತ್ಯಾಗ ಮಾಡಿದ ತ್ಯಾಗಮಯಿ. ಪದಗಳಲ್ಲಿ ವಿವರಿಸಲಾಗದ ಆ ದುರಂತ ಕಥೆಯನ್ನ ನೀವೇ ನೋಡಿ. ನಮ್ಮಜ್ಜಿ ಬರ್ತವಳೆ, ಅರೆ ನಮ್ಮಜ್ಜಿ ಬರ್ತವಳೆ, ನನ್ ಸೇರಿ ಕುಳಿತಾಳೆ, ಅಂದಾನ ಹಾಡುವೆನು ಈಗ, ತಂದಾನ ತಾನೆ ನನ್ನ, ಅಂದಾನ ತಾನೆ ನನ್ನ, ಅರೆ ತಂದಾನ ನಾನು ನನ್ನ, ತಂದಾನ ತಾನೆ ನನ್ನ.
ಈ ಹಿರಿಜೀವಕ್ಕೆ ಪ್ರಾಣ. ಕಷ್ಟ ಕಾರ್ಪಣ್ಯದಲ್ಲೇ ನಡೆದಿದೆ ಜೀವನ. ನನ್ನನ್ನು ಆಪರೇಷನ್ ಮಾಡಿಸುವಾಗ ನನ್ನ ಮಗ ಸತ್ರು ನಾನು ಜವಾಬ್ದಾರಿ ಅಂತ ಸಿಗ್ನೇಚರ್ ಆಗ್ತ. ಇಲ್ಲಿ ಅವನಿಗೆ ನಾನು ಸಿಗ್ನೇಚರ್ ಹಾಕೋ ಪರಿಸ್ಥಿತಿ ಬಂತು. ಯಾವ ತಾಯಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಸಿಗ್ನೇಚರ್ ಮಾಡಿ ಕಳಿಸ್ಬಿಟ್ಟೆ. ಸಿಕ್ಕಾಪಟ್ಟೆ ಪ್ರತಿಭೆ, ಯಶಸ್ಸು, ಹಣ ಇದ್ದರೂ ಕೂಡ ಮಂಜುಳಾ, ಕಲ್ಪನಾ ಅವರಂತಹ ಮಿನುಗು ತಾರೆಗಳು ಆತ್ಮಹತ್ಯೆಗೆ ಮೊರೆ ಹೋದದ್ದು ಯಾಕೆ? ಖ್ಯಾತಿ, ಯಶಸ್ಸು, ಹಣ, ಅವಕಾಶ ಇವೆಲ್ಲವುಗಳನ್ನ ಮೀರಿಸುವಷ್ಟು ಕೆಟ್ಟದಾಗಿತ್ತೇ ಅವರ ಜೀವನ? ಈ ಪ್ರಶ್ನೆಗೆ ಉತ್ತರ ನೀಡಲು ಈ ಮೇರು ಪ್ರತಿಭೆಗಳು ಬದುಕಿಲ್ಲ. ಆದ್ರೆ ನೋವು, ಕಷ್ಟ, ಅವಮಾನ ಎದುರಾದ್ರೂ ಎತ್ತರಕ್ಕೆ ಬೆಳೆದವರು ಲೀಲಮ್ಮ. ನೋಡಿದ್ಯಾ ತಾಯಿ, ನನ್ನ ಮಗ ರವಿ ನನ್ನ ಎಷ್ಟೊಂದು ಪ್ರೀತಿಸ್ತಾ ಇದ್ದಾನೆ. ಇದಕ್ಕೆ ಕಾರಣ ನೀನು ತೋರಿಸಿದ ಕರುಣೆ ಅಮ್ಮ. ನನ್ನ ಕಣ್ಣಲ್ಲಿ ಮತ್ತೆ ಕಣ್ಣೀರು. ಹೌದು, ನೀ ನನ್ನ ಮಗನ ನನಗೆ ಮತ್ತೆ ಕೊಟ್ಟಿಯಲ್ಲ, ಅದಕ್ಕೆ ಈ ಕಣ್ಣೀರಿಂದ ನಿನ್ ಪಾದ ತೊಳೆದ್ರು ಸಾಲದಮ್ಮ. ಜಗನ್ಮಾತೆ, ನಾನೇನು ಶರಣು ಅಮ್ಮ, ಶರಣು ತಾಯಿ. ಎಷ್ಟೇ ಎತ್ತರಕ್ಕೆ ಬೆಳೆದರೂ ಅಹಂ ಇರಲಿಲ್ಲ. ತಮಗೆ ಮೋಸ ಮಾಡಿದವರು, ಅವಮಾನ ಮಾಡಿದವರ ಬಗ್ಗೆ ನಂಜು ಇರಿಸಿಕೊಳ್ಳಲಿಲ್ಲ. ನಂಬಿದವರು ಕೈಬಿಟ್ಟರು, ನಂಬಿದವರೇ ಇಂಚಿಂಚಾಗಿ ಅವಮಾನಿಸಿದರು. ಎದೆಗುಂದದೆ ಜೀವನ ಸಾಗಿಸಲು ಕಾರಣವಾಗಿದ್ದು ಪ್ರೀತಿ ಪಾತ್ರ ಮಗ ವಿನೋದ್ ರಾಜ್. ಅಮ್ಮ ಅಮ್ಮ ನನ್ನಮ್ಮ, ನೀನೇ ಎಲ್ಲ ನನಗಮ್ಮ. ಅಮ್ಮ ಅಮ್ಮ ನನ್ನಮ್ಮ, ನೀನೇ ಎಲ್ಲ ನನಗಮ್ಮ. ನಿನ್ನ ಬಿಟ್ರೆ ನನಗ್ಯಾರಮ್ಮ, ತಂದೆ ದೂರದ ಧ್ರುವ ತಾರೆಯಮ್ಮ. ತಾಯಿ ಮಣ್ಣಿನ ಮಗಳಮ್ಮ, ಉಸಿರಿಗೆ ಉಸಿರು ನೀನಾದೆಯಮ್ಮ. ಈ ಲೋಕದಲ್ಲಿ ಯಾರಿಗೂ ಹೆದರದೆ ಬೆಳೆಸಿದೆಯಮ್ಮ. ಅಮ್ಮ ಅಮ್ಮ ನನ್ನಮ್ಮ, ನೀನೇ ಎಲ್ಲ ನನಗಮ್ಮ. ಸ್ವಂತ ಬಂಧು ಬಳಗ ಎಲ್ಲ ಇದ್ದು ಬಾಳೋದು ಅಂತಾರೆ, ಅಥವಾ ಇಬ್ಬರು ತಂದೆ ತಾಯಿ ಇದ್ದು ಬಾಳೋದು ಅಂತಾರೆ. ಯಾರು ದಿಕ್ಕಿಲ್ಲದು. ತಬ್ಲಿ ತಾಯಿ ನಾನು, ತಬ್ಲಿ ಮಗ ನಂದು. ಅವನಿಗೆ ಯಾರೂ ಇಲ್ಲ. ಆ ಯಾರೂ ಇಲ್ಲದವನಿಗೆ ಏನೂ ಕುಂದುಕೊರತೆ ಬರಬಾರ್ದು ದೇವರೇ ಅಂತ ಸದಾ ಅಮಲಿಸ್ತಾ ಇರುವಂಥ ತಾಯಿ ಲೀಲಾವತಿಗಳು. ಆ ಥರ ಅದಕ್ಕೋಸ್ಕರ ಸದಾ ಎಚ್ಚರಿಕೆಯಿಂದ ಇರ್ತಾ ಇದ್ದೆ. ಹೀಗೆ ಅವನ್ನ ನೋಡ್ಕೊಳ್ಬೇಕು. ಅವ್ರು ಒಳ್ಳೆ ತಂದೆ, ಅವ್ರು ಒಳ್ಳೆ ತಾಯಿ, ಅವ್ರು ಒಳ್ಳೆ ಪ್ರಜೆ ನನ್ನ ಪಾಲಿಗೆ, ಮತ್ತು ಒಳ್ಳೆ ಸ್ನೇಹಿತೆ, ಗೆಳತಿ ಕೂಡ ಅವರು ಒಂದು ತಂದೆ ಅಂತಂತ ಹೇಳಿದಾಗ ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದುವಂಥ ಒಂದು ರೀತಿ, ಅವೆಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಮಾತಾಡಿದಾಗ ನಮ್ಮನ್ನು ಕಂಟ್ರೋಲ್ ಮಾಡುವಂಥ ರೀತಿ, ಮತ್ತು ಒಳ್ಳೆ ಗೆಳೆಯರು ಅಂದಾಗ ಈಗ ನಾನು ಯುವಕ, ಅವರ ಒಂದು ವಯಸ್ಸಿಗೂ ನನ್ನ ವಯಸ್ಸಿಗೂ ನಾನು ಪಡುವಂಥ ಇಷ್ಟಕ್ಕೂ ಅವರ ಒಂದು ಟೇಸ್ಟ್ಗೂ ತುಂಬ ವ್ಯತ್ಯಾಸಗಳು ಬರುತ್ತೆ. ಸೊ ಹಾಗಾಗಿ ಎಲ್ಲೋ ನಾನು ಒಂದು ಕಡೆ ಬಾಮ್ಮ ಈಗ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಆಯ್ತು ಬರಪ್ಪ ಅಂತ ಹೇಳ್ತಾರೆ. ಅವ್ರಿಗೆ 75 ಅನ್ನೋದು ಮರ್ತ್ಬಿಟ್ಟು ನಮ್ಮ ಜೊತೆಲಿ 25 ಥರ ಧೈರ್ಯವಾಗಿ ಬರ್ತಾರೆ. ಮಗನಿಗೋಸ್ಕರ ಸರ್ವತ್ಯಾಗಿ, ಬಾಳ ಬಂಡಿಯಲ್ಲಿ ಇಬ್ಬರು ಭಾಗಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ. ವಿಧಿಯಾಟ ಕಂಡೋರ್ಯಾರೋ ಮಾನವ, ಓ ವಿಧಿಯಾಟ ಕಂಡೋರ್ಯಾರೋ ಮಾನವ. ಅದು 70ರ ದಶಕ. ಲೀಲಾವತಿಗೆ ಆಗ ಕೇವಲ 32 ವರ್ಷ. ಆರತಿ, ಭಾರತಿ, ಜಯಂತಿ ಅವರಂತಹ ಹೊಸ ನಟಿಯರು ಪೈಪೋಟಿ ನೀಡುತ್ತಿದ್ದ ಕಾಲವದು. ಇನ್ನು ಚಿಕ್ಕ ವಯಸ್ಸಿರುವಾಗಲೇ ನಾಯಕಿ ಪಾತ್ರಕ್ಕೆ ಬದಲಿಗೆ ಲೀಲಮ್ಮನಿಗೆ ಸಿಕ್ಕಿದ್ದು ಪೋಷಕ ಪಾತ್ರ. ಉಳರಿ ಬೇಕಾದ್ದು ಪ್ರೀತಿ ಲಗ್ನ ಅಲ್ಲ.
ಚಿನ್ನ, ನಿನ್ನೊಳ್ಳೇದೇ ಕೇಳ್ತೀವ್ನಿ. ನಿನಗೋಸ್ಕರ ಬಾಯ್ ಬಿಟ್ಕೊಂಡು ಕಾದವನೇ ತಿರುಮುಕೊಳ್ಳು ಸಾವುಕಾರ. ನಿನ್ ಹೂವನ್ನು ಹೆಜ್ಜೆಗೆ 1,000 ರೂಪಾಯಿ ನೈವೇದ್ಯ ಮಾಡಿಸ್ತೀನಿ. ಒಂದು ಕಾಲದಲ್ಲಿ ಚಿತ್ರರಂಗವನ್ನೇ ಆಳಿದ ಲೀಲಮ್ಮ ಇದರಿಂದ ಧೃತಿಗೆಡಲಿಲ್ಲ. ಬಾಳ ಬಂಡಿ ಸಾಗಿಸಲು ತಾಯಿ ಪಾತ್ರಗಳನ್ನ ಒಪ್ಪಿಕೊಳ್ಳದೇ ವಿಧಿ ಇರಲಿಲ್ಲ. ಕೆರಿಯರ್ ಹಾಳಾಗತ್ತೆ ಅಂತ ಗೊತ್ತಿದ್ದರೂ ಲೀಲಮ್ಮ ಮಗನಿಗಾಗಿ ತ್ಯಾಗಮಯಿ ಆಗಿಬಿಟ್ಟರು. ಅಮ್ಮ ನಿನ್ನ ಪ್ರೇಮಕ್ಕೆ, ಅಮ್ಮ ಅಮ್ಮ ನಿನ್ನ ತ್ಯಾಗಕ್ಕೆ ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ಸರಿಸಾಟಿ ಯಾರೂ ಇಲ್ಲ, ನಿನಗಿಂತ ದೇವರಿಲ್ಲ. ನನ್ನ ವಯಸ್ಸಿನವರು ಕಥಾನಾಯಕಿಯರಾಗಿ ಅಭಿನಯಿಸ್ತಾ ಇದ್ರು. ಲೀಲಾವತಿಗೆ ಮಾತ್ರ ತಾಯಿ ಪಾತ್ರಕ್ಕೆ ಕರೆದ್ರು. ಆವತ್ತು ನನಗೆ ಆದಷ್ಟು ನೋವು ಬೇರೆ ಯಾರಿಗೂ ಆಗಿರ್ಲಿಕ್ಕಿಲ್ಲ. ಆದರೆ ಆ ನೋವನ್ನು ಯಾರ ಹತ್ರ ಹೇಳ್ಕೊಳ್ಬೇಕು? ನಾನು ನನ್ನಲ್ಲೇ ನಾನು ಜೀರ್ಣಿಸಿಕೊಂಡೆ, ನಾನೇ ನೋವು ನುಂಗ್ಕೊಂಡೆ, ಹೇಳ್ಕೊಂಡೆ ನಾಚಿಕೆಡು, ಅಸೂಯೆ ಅಂತಾರೆ, ತಪ್ಪು ಅಂತಾರೆ, ಇನ್ನೊಬ್ರು ಬಂದರೆ ನಿಮಗೇನು ಹಾಗೆ ಅಂತ ಅನ್ಬೋದು. ನನ್ನ ಈ ಥರ ಅವರು ಅಂದೇ ಇದ್ದರೂ ಕೂಡ ನಾನೇ ಸೃಷ್ಟಿ ಮಾಡಿ ನನ್ನ ಇವರು ಹೀಗೆ ಅಂತಾರೆ ಅಂತಬಿಟ್ಟು ಹೆದರ್ಕೊಂಡು ಬಾಳ್ದವಳು ನಾನು. ಅದರಿಂದ ನನಗೆ ಏನು ಅನಿಸ್ತು ಅಂದರೆ ತಿರುವು ಅಲ್ಲೇ ಬಂತು, ಗೆಜ್ಜೆ ಪೂಜೆ ಟೈಮ್ನಲ್ಲಿ ಬಂತು. ನಾನು ಅಮ್ಮ ಮಾಡಬೇಕಾಗಿತ್ತು. ಅಮ್ಮ ಮಾಡುವಾಗ ನಾನು ನಿಜವಾದ ಅಮ್ಮ ಆಗಿದ್ದೆ. ಅದರಿಂದ ಪುಟ್ಟಣ್ಣ ಹೇಳಿದ್ರು, ಹೇಗಿದ್ರು ನೀವು ಅಮ್ಮ ಆಗಿದ್ರಲ್ಲ ಲೀಲಾವತಿಯವರು, ಇದು ಎಂಥ ಒಳ್ಳೆ ಪಾತ್ರ ಗೊತ್ತಾ. ಅಷ್ಟೊತ್ತಿಗೆ ಜನ ನನ್ನ ಮರೆಯೋಕ್ಕೆ ಶುರು ಮಾಡಿದ್ರು. ಎಲ್ಲ ಬೇರೆ ಆರ್ಟಿಸ್ಟ್ಗಳೆಲ್ಲ ಬಂದರು, ಅವ್ರವ್ರ ಜಾಗಕ್ಕೆ ಅವರು. ಅದರಲ್ಲಿ ಇವರು ಶ್ರೇಷ್ಠರು, ಅವ್ರ ಶ್ರೇಷ್ಠರು, ಎಲ್ಲ ಶ್ರೇಷ್ಠರು. ಆವಾಗ ಲೀಲಾವತಿ ಊರಿಗೊಬ್ಬಳೆ ಪದ್ಮಾವತಿ ಅನ್ನೋ ಥರ ನನಗೆ ಇತ್ತು ಅವಕಾಶ. ಅದಾದ ನಂತರ ಇವರೆಲ್ಲ ಬಂದರು. ಆಯಿತು, ನಾನು ಯೋಚನೆ ಮಾಡಿದೆ, ನಿಜ ಪುಟ್ಟಣ್ಣ ಕರೀತಾ ಇದ್ದರೆ ನಾನೀಗ ಹೋಗದೇ ಇದ್ದರೆ, ಅಮ್ಮನ ಪಾತ್ರದ ಒಂದು ಸಂಭಾವನೆ ಆದರೂ ನನಗೆ ಬರದೇ ಇದ್ದರೆ ನನ್ನ ಕಂದನ್ನು ನಾನು ಹೇಗೆ ಸಾಕಬೇಕು ಅನ್ನುವಂಥ ಪ್ರಶ್ನೆ ನನ್ನಲ್ಲಿ ಹುಟ್ಟಿದ್ರೂ ಕೂಡ ಮನಸ್ಸು ಒಪ್ಪಲಿಲ್ಲ. ಯಾಕೆ ನಾನು ಇಷ್ಟು ಬೇಗ ನಾನೇ ಯಾಕೆ ಅಮ್ಮ ಮಾಡಬೇಕು ಅನ್ನುವಂಥ ಎಲ್ಲರಲ್ಲಿ ಮೂಡುವಂಥ ಭಾವನೆ ಲೀಲಾವತಿಯರಲ್ಲಿ ಹುಟ್ಟಿದ್ದು ತಪ್ಪಿಲ್ವಲ್ಲ. ಹಾಗೆ ಹುಟ್ಟುಬಿಟ್ಟು ನಾನು ಪುಟ್ಟಣ್ಣ ಹತ್ರ ಹೇಳೇಬಿಟ್ಟೆ, ಬೇಡ ಪುಟ್ಟಣ್ಣ ನಾನು ಮಾಡೋಲ್ಲ ಅಂತ. ಅಮ್ಮ ನೀನು ನನ್ನ ಮಾತು ಕೇಳಬೇಕು, ನೀವು ಮಾಡಲೇಬೇಕು. ಈ ಪಾತ್ರ ನಿನ್ನ ಬಿಟ್ಟರೆ ಬೇರೆ ಯಾರ ಹತ್ರ ಮಾಡ್ಸೋಕೆ ನನಗೆ ಇಷ್ಟ ಇಲ್ಲ, ಅದು ನೀವೇ ಮಾಡಬೇಕು ಅಂತ ಹೇಳಿ. ಸರಿ, ಒಂದು ಸೈಡು ಪುಟ್ಟಣ್ಣ, ಇನ್ನೊಂದು ಸೈಡು ನನ್ನ ಮಗು. ಏನು ಮಾಡಬೇಕು ಅನ್ನೋ ಪ್ರಶ್ನೆ ನನ್ನ ಹೃದಯದಲ್ಲಿ. ನಾನೇ ತೀರ್ಪು ಕೊಟ್ಟೆ, ಆಯಿತು ನಾನು ಮಾಡ್ತೇನೆ. ನನ್ನ ಮಗನಿಗೋಸ್ಕರ ತಾಯಿ ಎಲ್ಲ ಇವತ್ತಿನಿಂದ ನಾಯಿ ಪಾತ್ರ ಮಾಡೋಕ್ಕೂ ನಾನು ರೆಡಿ ಇದ್ದೇನೆ. ಬೊಗಳು ಅಂದರೆ ನಾನು ಬೊಗಳಕ್ಕೆ ರೆಡಿ ಅಂತಬಿಟ್ಟು ಹೇಳಿ ನಾನು ಅವತ್ತು ನಿರ್ಧಾರ ಮಾಡ್ಕೊಂಡ್ಬಿಟ್ಟೆ. ನನಗೆ ಮಾತ್ರ ತಾಯಿ ಅಲ್ಲ, ನಮ್ಮ ಸಮಾಜಕ್ಕೆ ಒಂದು ಆದರ್ಶ ತಾಯಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮಗು ಹುಟ್ಟಿದ್ದಾಗ ಇರಲೇ ಇಲ್ಲ ಹರ್ಷ. ಶೂಟಿಂಗ್ಗೆ ಬಂದಾಗ 3 ತಿಂಗಳು. ನೀವು ನಂಬುತ್ತೀರೋ ಇಲ್ವೋ ಗೊತ್ತಿಲ್ಲ, ಸೋತು ಹೋಗಿದ್ದ ಲೀಲಾವತಿ ಜೀವನದಲ್ಲಿ ಮತ್ತೆ ಮಂದಹಾಸ ಕಾಣಲು ಕಾರಣವಾಗಿದ್ದು ವಿನೋದ್ ರಾಜ್. ಸಾಕಷ್ಟು ನೊಂದು ಹೋಗಿದ್ದ ಲೀಲಮ್ಮನ ಬದುಕಲ್ಲಿ ವಿನೋದ್ ರಾಜ್ ಎಂಟ್ರಿಯಾದಾಗ ಹಿರಿಜೀವ ಸಾಕಷ್ಟು ಬಸವಳಿದು ಹೋಗಿತ್ತು. ಜೀವನವೇ ಕಷ್ಟವಾಗಿ ಹೋಗಿತ್ತು. ಆದರೆ ಸವಾಲಾಗಿ ಸ್ವೀಕರಿಸಿ 3 ತಿಂಗಳ ಹಸುಗೂಸನ್ನೇ ಬೆನ್ನಿಗೆ ಹಾಕಿಕೊಂಡು ವೃತ್ತಿ ಬದುಕನ್ನ ಸಮರ್ಥವಾಗಿ ನಿಭಾಯಿಸಿದ್ದ ತ್ಯಾಗಮಯಿ. ಈ ನಿನ್ನ ಕಂದ ಜಾರಿ ಭೂಮಿಗೆ ಬಂದ ವೇಳೆ ನೀ ನೋಡಿದ ಆ ನೋವಿಗೆ. ಈ ನಿನ್ನ ಕಂದ ಜಾರಿ ಭೂಮಿಗೆ ಬಂದ ವೇಳೆ ನೀ ನೋಡಿದ ಆ ನೋವಿಗೆ. ಈ ನೋವು ಸಾಟಿಯೇನು, ಇನ್ನೇಗೆ ಅಳುವೆ ನೀನು. ನಾ ಭಾಗ್ಯಶಾಲಿಯಾದೆ, ನಾ ಪುಣ್ಯವಂತನಾದೆ. ಏನೂ ಇಲ್ಲ ಕೈಲಿ, ಮನೇಲಿ ಉಂಟಿಯಾಗಿದ್ದೇನೆ. ಕೆಲಸದವ್ರು ಕೂಡ ಬಿಟ್ಬಿಟ್ಟು ಹೊರಟಾದಾಗ ನನಗೆ ನಾನು ತೊಟ್ಲಲ್ಲಿ ಬಿಡದೇ ಅಳ್ತಾ ಇದ್ದಾನೆ. ಇವನು ಅಳ್ತಾ ಇದ್ರೆ ನನಗೇನಪ್ಪ ಇಂಥ ಚಿಕಿತ್ಸೆ ಬಂತು ಅಂತ
ಆ ತೊಟ್ಟಲನ್ನ ಜೋರಾಗಿ ಹೀಗೆ 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 ಆಡಿಸ್ದೆ ನಾನು. ಆಡಿಸಿದ ಬಿಟ್ಟರೆ ಮಗು ತೊಟ್ಲಾಗಿದ್ದ ಮಗು ಬೆಚ್ಚಿಬಿಟ್ಟು ನನ್ನ ಮುಖ ನೋಡ್ತು. ಹಾಗೆ ಬಗ್ಗೆ ನಾನು ನೋಡ್ಬಿಟ್ಟು, ಇಲ್ಲ ಕಂದ, ನಿನ್ನನ್ನು ಬಿಟ್ಟು ನಾನು ಸಾಯಲ್ಲ. ಇವತ್ತಿನಿಂದ ನನ್ನ ಶಬ್ದ ನಿನ್ನನ್ನು ಬಾಳಿಸಿ ನಾನು ಬಾಳಿ ನಿನ್ನನ್ನು ಬಾಳಿಸ್ತೇನೆ ಅಂತ ಬಿಟ್ಟು ಆ ಮಗುವಿಗೆ ತೊಟ್ಟಿಲು ಕಂದನಿಗೆ ನನ್ನ ಶಬ್ದ ತೊಟ್ಟೆ ಅವತ್ತು. ಅಲ್ಲಿ ಮರದ ಇದು ಹಾಕಿ ಡ್ರಾಮಾದಲ್ಲಿ ನಾನು ಅದೇ ಮಾಡಿದ್ದೇನೆ. ಡ್ರಾಮಕ್ಕೆ ಹೋಗಿದ್ದಾಗ ನನ್ನ ಮಗನ ಕರ್ಕೊಂಡು ಹೋಗಿ ಜೋಳಿಗೆ ಕಟ್ಟಿ ಅದರಲ್ಲಿ ಬಿಟ್ಟು ನಾನು ಪಾತ್ರ ಮಾಡಿ ಬಂದು ನೋಡಿ ಹೋಗಿದ್ದೇನೆ. ಬಾಕಿ ಎಷ್ಟೋ ಜನ ಜೋಳಿಗೆ ಕಟ್ಟಿದ್ದಾರೆ, ಗಾರೆ ಕೆಲಸ ಮಾಡೋ ಹೆಣ್ಣು ಮಕ್ಕಳು ಮಾಡಿದ್ದಾರೆ. ಅವರು ಹಾಗೆ ಮಕ್ಕಳನ್ನ ಅಲ್ಲಿ ಬಿಡ್ತಾರೆ, ಹೋಗ್ತಾರೆ. ಲೀಲಾವತಿ ಮುಖಕ್ಕೆ ಬಣ್ಣ ಬಳಿದ್ರಿಂದ ಲೀಲಾವತಿ, ಮುಖ ಬಳಿದಿದ್ರೆ ಗಾರೆ ಅವಳು. ಇಷ್ಟೇ ಇರುತ್ತೆ ಸರ್. ಕಷ್ಟ ಎಲ್ರಿಗೂ ಒಂದೇ ಅಲ್ವಾ. ತಾಯಿನ ಬಿಟ್ಟು ಮಗ ಇರಲ್ಲ, ಮಗನ ಬಿಟ್ಟು ತಾಯಿ ಇರಲ್ಲ. ಹಾಗೆ ತುಂಬ ಪ್ರೀತಿಯಾದಂಥ ತಾಯಿ ಅವರು. ನಿಜ ಐತೆ ದೂರ ತಿಳ್ಕೊಂಡ್ರೆ ಬಾಳು, ಹಸನಾದ ಹಾಲು ಮುನಿಸ್ಕೊಂಡ್ರೆ ನಿಂಗೆ ಕಡೆ ತನಕ ಗೋಳು. ವಿಧಿಯೇ ಲೀಲಮ್ಮನ ಬದುಕು ಇಷ್ಟಕ್ಕೆ ಮುಗಿತಾ? ಖಂಡಿತ ಇಲ್ಲ. ಜೀವನದಲ್ಲಿ ಎದುರಾದ ಕಷ್ಟ, ಕಾರ್ಪಣ್ಯಗಳು, ದುಃಖದ ದಿನಗಳು, ನೋವಿನಲ್ಲೇ ಕಳೆದ ಕ್ಷಣಗಳ ಬಗ್ಗೆ ಮುಂದಿನ ವಾರ ಹೇಳ್ತೀವಿ. ಅಲ್ಲಿವರೆಗೂ ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 24. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿ ಕಣು, ನಿಂತಾಗ ಬುಗುರಿಯಾಟ ಎಲ್ಲಾರು ಒಂದೇ ಓಟ, ಕಾಲ ಕ್ಷಣಿಕ ಕಣು. ನಗುತ್ತೈತ ದೈವ ಅಲ್ಲಿ, ಅಳುತ್ತೈತ ಜೀವ ಇಲ್ಲಿ, ವಿಧಿಯಾಟ ಕಂಡೋರ್ಯಾರೋ ಮಾನವ. ಓ ವಿಧಿಯಾಟ ಕಂಡೋರ್ಯಾರೋ ಮಾನವ.